ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾವ ರೆಸಿಪಿ ಮಾಡ್ತಿದ್ದೀನಪ್ಪ ಅಂದರೆ ಎಲ್ರಿಗೂ ಇಷ್ಟ ಆಗದೇ ಇರೋ ಅಂಥದ್ದು ಅದೇ ಹಾಗಲಕಾಯಿ. ಸೊ ಅದನ್ನು ಯಾವ ರೀತಿ ಮಾಡಬೇಕು ಮತ್ತು ಇದರದಿಂದ ಏನೇನು ಬೆನಿಫಿಟ್ಸ್ ಇದ್ದಾವೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಲಕಾಯಿ ಎಂಬುದು ಭಾರತೀಯ ಅಡುಗೆಯ ಅತ್ಯಂತ ಮತ್ತು ಪೌಷ್ಟಿಕಾಂಶಯುಕ್ತ ಆಹಾರ ಆಗೈತಿ. ಇದನ್ನು ಊಟದ ಜೊತೆ ಸೈಡ್ ಡಿಶ್ ಆಗೋ ಬಳಸ್ಬೋದು. ಇದನ್ನು ಕಹಿ ಇರೋದ್ರಿಂದ ತುಂಬ ಜನ ಅವಾಯ್ಡ್ ಮಾಡ್ತಾರೆ. ಇದನ್ನು ಎಣ್ಣೆಯಲ್ಲಿ ಕರಿಯೋದ್ರಿಂದ ಇಲ್ಲ ಹಂಚಲ್ಲಿ ಜಸ್ಟ್ ಫ್ರೈ ಮಾಡೋದ್ರಿಂದ. ಸೊ ಇದು ತಿಂದರೆ ಕಹಿ ಅಂಶ ಹೋಗುತ್ತೆ. ಸೊ ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ಹೇಳ್ಕೊಡ್ತಿದ್ದೀನಿ. ಇವಾಗ ನಾನು ಇಲ್ಲೊಂದು 3 ಹಾಗಲಕಾಯಿನ ತೊಗೊಂಡಿದ್ದೀನಿ. ಅವು ತುಂಬ ಉದ್ದ ಇದ್ದಾವೆ. ಸೊ ಮಿಡ್ಲಲ್ಲಿ ಕಟ್ ಮಾಡಿದ್ದೀನಿ. ಕಟ್ ಮಾಡಿ ಅದರೊಳಗಿನ ಬೀಜ ಎಲ್ಲ ತೆಗಿಬೇಕು. ಸೊ ಬೀಜ ತೆಗಿಯೋದ್ರಿಂದ ಕೈ ಅಂಶ ಎಲ್ಲ ಹೋಗುತ್ತೆ. ಸೊ ಬೀಜ ತೆಗೆದುಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ತೆಳ್ಳಗೆ ಉದ್ದಕ್ಕೆ ಹೆಚ್ಕೋಬೇಕು. ಸೊ ಇವಾಗ ಅದನ್ನು ಒಂದು ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಇದು ಒಂದು ಬಳ್ಳಿ ಸಸ್ಯವಾಗಿದ್ದು ಇದು ಏಷ್ಯಾದ ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರ್ತಿತ್ತು. ಇದನ್ನು ಹಲವಾರು ಔಷಧಿಗೂ ಬಳಸ್ತಾರೆ. ತಿನ್ನೋದ್ರಿಂದ ಆಗೋ ಉಪಯೋಗಗಳೇನೆಂದರೆ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಇದರಿಂದ ತೂಕನೂ ಕಡಿಮೆ ಮಾಡ್ಕೋಬೋದು ಮತ್ತು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಇದನ್ನು ಇವಾಗ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ಒಂದು ನೀರು ಹಿಡಿಯೋಂಥ ಪಾತ್ರೆಯಲ್ಲಿ ಹಾಕ್ಕೋಬೇಕು. ಯಾಕಂದರೆ ಇದು ಡ್ರೈ ಆಗಬೇಕು ಫುಲ್ಲು. ಸೊ ಹಾಗಾಗಿ ನೀರು ಇಳಿಯೋಕ್ಕೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಸೈಡಿಗೆ ಎತ್ತಿ ಇಟ್ಟಿದ್ದೀನಿ. ಇವಾಗ ಒಂದು ಪ್ಲೇಟ್ನಲ್ಲಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ನ ಹಾಕ್ಕೊತಿದ್ದೀನಿ. ಫಸ್ಟ್ ಇಲ್ಲಿ ಚಿಕ್ಕ ರವೆ ಬರುತ್ತಲ್ಲ, ಸೊ ಚಿರೋಟಿ ರವೆ ಅಂತಾರಲ್ಲ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಮತ್ತು 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಆವಾಗಲೇ ಹಾಗಲಕಾಯಿ ಇಕ್ಕಿದ್ವಲ್ಲ ನೀರಿಳಿಯೋಕ್ಕಂತ, ಸೊ ಅದನ್ನು ತೊಗೊಂಡು ಒಂದೊಂದೇ ಹಚ್ಚಿ ಸೈಡಿಗೆ ಇಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಸೊ 1 ಇಲ್ಲ 2 ತೊಗೊಂಡು ಹಚ್ಚಿ ಇಡಬೇಕು. ಒಂದೊಂದೇ ತೊಗೊಳೋದು ಯಾಕಂದರೆ ಫುಲ್ ಎಲ್ಲದರಲ್ಲೂ ಸ್ಪ್ರೆಡ್ ಆಗಲಿ ಚೆನ್ನಾಗಿ ಅಂತ ಅಂದ್ಬಿಟ್ಟು. ನೋಡ್ತಿರ್ಬೋದು ಯಾವ ರೀತಿ ನಾನು ಅದನ್ನು ಅದರಲ್ಲಿ ಹಾಕಿ ಫಿಲ್ ಮಾಡ್ತಿದ್ದೀನಿ ಅಂತ. ಸೊ ನಾವಿವಾಗ ಹಾಗಲಕಾಯಿ ಪಲ್ಯ ಮಾಡ್ಕೊತಿದ್ರೆ ತುಂಬ ಕಹಿ ಅನಿಸುತ್ತೆ. ಸೊ ಜಾಸ್ತಿ ಜನ ತಿನ್ನೋದು ಇಲ್ಲ. ಈ ರೀತಿ ಮಾಡೋದ್ರಿಂದ ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಅವ್ರಿಗೆ ಸಿಗಬೇಕಾದ ಪೌಷ್ಟಿಕಾಂಶನೂ ಸಿಗುತ್ತೆ. ಸೊ ಹಂಗಾಗಿ ಈ ಥರ ಒಮ್ಮೆ ಟ್ರೈ ಮಾಡಿ. ಇದು ಕಹಿನೇ ಇರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗೆಲ್ಲನೂ ಅದರಲ್ಲಿ ಹಾಕ್ಬಿಟ್ಟು ಕಲಸಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಅದು ಸ್ವಲ್ಪ ರವೆ ಬೀಳುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಇವಾಗೆಲ್ಲ ಚೆನ್ನಾಗಿ ನೆನಿಲಿ ಒಂದು 5 ನಿಮಿಷ ಹಾಗೆ ಇಟ್ಬಿಟ್ಟು ಒಂದು ಹಂಚನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಆಯಿಲ್ ಹಾಕ್ತಿದ್ದೀನಿ. ತುಂಬ ಆಯಿಲ್ ಏನು ಇದಕ್ಕೆ ಹೋಗಲ್ಲ. ಸೊ ಸ್ವಲ್ಪ ಸುಮ್ಮನೆ ಬೇಯಿಸೋದಕ್ಕಿಂತ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ಸೊ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಟೇಬಲ್ ಸ್ಪೂನ್ ಅಂದರೆ ಅದು ಎಣ್ಣೆದು ಲಾಳಕ್ಕೆ ಬರುತ್ತಲ್ಲ, ಸೊ ಅದರಿಂದ ಹಾಕಿರೋದು. ಸೊ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಒಂದೊಂದೇ ಬಿಡ್ತಾ ಇದ್ದೀನಿ. ಇವಾಗೆಲ್ಲ ಬಿಟ್ಟು ಒಂದು 5 ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿ ಹಾಗೆ ಬಿಡಬೇಕು. ಅದನ್ನು ಆವಾಗವಾಗ 5 ನಿಮಿಷಕ್ಕೆ ಒಂದೊಂದು ಸಾರಿ ತಿರುಗಿ ಹಾಕಬೇಕು. ಯಾಕಂದರೆ ಒಂದು ಸೈಡ್ ಬೆಂದಿರುತ್ತೆ, ಇನ್ನೊಂದು ಸೈಡ್ ಬೇಯಬೇಕಲ್ಲ. ಸೊ ಹಾಗಾಗಿ ಎಣ್ಣೆ ಸ್ವಲ್ಪ ಕಡಿಮೆ ಆಗಿತ್ತು ಅಂದರೆ ನಾನು ಇನ್ನೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ನಾನು ಮೇಲೆ ಹಾಕ್ಕೊತಿದ್ದೀನಿ. ನಿಮಗಿದು ಇಷ್ಟ ಆಗಲಿಲ್ಲ ಈ ಪ್ರೊಸೆಸ್ ಅಂದರೆ
ಎಣ್ಣೆನಲ್ಲಿ ಕೂಡ ಇದೇ ಕಲಿಸಿಕ್ಕಿದ್ವಲ್ಲ ಅದನ್ನು ಎಣ್ಣೆನಲ್ಲೇ ಬಿಟ್ಟು ಕರಿಬೋದು. ಬಟ್ ಜಾಸ್ತಿ ಎಣ್ಣೆ ಕುಡಿಯುತ್ತೆ, ಅದಕ್ಕಿಂತ ಇದೊಂದು ಬೆಸ್ಟ್ ಐಡಿಯಾ. ರುಚಿನೂ ಅನಿಸುತ್ತೆ, ಎಣ್ಣೆನೂ ಜಾಸ್ತಿ ತೊಗೊಳಲ್ಲ. ಸೊ ಹಾಗಾಗಿ ನಾನು ಈ ಥರ ರೆಸಿಪಿ ಮಾಡ್ತಿದ್ದೀನಿ. ಇಲ್ಲಾಂದರೆ ಎಣ್ಣೆನಲ್ಲೇ ಕರ್ಕೋಬೋದು. ನಾವು ಹೆಂಗೆ ಆಲೂಗಡ್ಡೆ ಚಿಪ್ಸು ಅವನ್ನೆಲ್ಲ ಕರಿತೀವಲ್ಲ, ಸೊ ಆ ರೀತಿ ಕರ್ಕೋಬೋದು. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇದೆ. ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾನು ರೊಟ್ಟಿ ಜೊತೆ ಸೈಡ್ ಡಿಶ್ಶಾಗಿ ತಿಂತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.